ಶಿರಾನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಸಂಸ್ಥೆ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡರವರು ಅಂದಿನ ಮಹಿಳೆಯರ ಟಿ20 ಕ್ರಿಕೆಟ್ನಲ್ಲಿ ಭಾರತ ತಂಡದ ನಾಯಕತ್ವ ವಹಿಸಿಕೊಂಡು ಗೆಲುವು ಸಾಧಿಸಿ ಮಹಿಳಾ ವಿಶ್ವಕಪ್ ವಿಜೇತೆ ಶಿರಾ ತಾಲೂಕಿನ ಕರಿತಿಮ್ಮನಹಳ್ಳಿಯ ಕುವರಿ ದೀಪಿಕಾ ಟಿಸಿ ಅವರಿಗೆ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಅದ್ದೂರಿಯಾಗಿ ಸ್ವಾಗತ ನೀಡಲಾಯಿತು. ಈ ಸಂದರ್ಭದಲ್ಲಿ ದೀಪಿಕಾ ಅವರಿಗೆ ಚಿದಾನಂದ ಎಂ ಗೌಡರವರು 2 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿ ಸನ್ಮಾನಿಸಿದರು ಅಂತ ಹೇಳ್ತಾರೆ. ಯಾವಾಗಲೂ ನನ್ನ ಬ್ಯಾಕ್ ಬೋನ್ ಆಗಿರ್ತಾರೆ ಚಿದಾನಂದ್ ಸರ್. ಒಂದು ಪ್ರೆಸಿಡೆನ್ಸಿ ಅಂತಂದರೆ ನಾನು ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಅದು ನಮ್ಮ ಕರ್ನಾಟಕದಿಂದ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ, ಅದು ಕ್ಯಾಪ್ಟನ್ ಆಗಿ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ ಒಂದು ಹೆಸರು ತಂದಿರೋದು ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಆಲ್ಮೋಸ್ಟು ಶಿರಾ ಅಂತಂದರೆ ನಾನು ಇವಾಗ ಯಾರ ಹತ್ರ ಆದರೂ ಹೇಳಿದಾಗ ನಂದು ಶಿರಾ ತಾಲೂಕು ಅಂತಂದಾಗ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂತಂದರೆ ಶಿರಾ ಎಲ್ಲಿ ಬರುತ್ತೆ, ತುಮಕೂರು ಎಲ್ಲಿ ಬರುತ್ತೆ ಅಂತ ಕೆಲವರು ನನಗೆ ಕ್ವಶನ್ ಮಾಡ್ತಾಯಿದ್ರು. ಸೊ ಇವಾಗ ಪ್ರಪಂಚಕ್ಕೆ ಗೊತ್ತಾಗಿದೆ ಶಿರಾ ತಾಲೂಕು. ಸೊ ಐ ರಿಯಲಿ ಪ್ರೌಡ್. ಬಟ್ ಐ ಆಲ್ಸೋ ಮತ್ತು ನಾನು ನನ್ನ ತಂಡದಲ್ಲಿ ಆಲ್ಮೋಸ್ಟ್ ಎಲ್ಲ ಬಡ ಕುಟುಂಬದಿಂದ ಬಂದಿರೋರು, ಎಲ್ಲ ಪ್ಲೇಯರ್ಸು. ಇವನ್ ನಾನು ಕೂಡ ಬಡ ಕುಟುಂಬದಿಂದನೇ ಬಂದಿರೋದು. ನನಗೆ ನನಗೆ ಬ್ಲೈಂಡ್ನೆಸ್ ಇದೆ, ನನಗೆ ಆಗೋದಿಲ್ಲ ಅಂತ ನಾನು ಹಿಂದೆ ಇದ್ದಿದ್ರೆ ಈ ಥರ ಒಂದು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು 1 to 4 ನಾನು ನಾರ್ಮಲ್ ಸ್ಕೂಲಲ್ಲೇ ಓದಿದ್ದು, ದೊಡ್ಡ ಬಾಣಗೆರೆ ಸ್ಕೂಲಲ್ಲಿ. ಮತ್ತು ನಾನು 4 ಮತ್ತು 4ರಿಂದ ಮತ್ತು ನನಗೆ 7th ನನಗೆ ಕುಣಿಗಲ್ ಸ್ಕೂಲು, ಅದು ಸಿದ್ಧಗಂಗೆ ಮಠ ಅವ್ರು ನಡೆಸ್ತಾ ಇದ್ದಾರೆ, ಆ ಸ್ಕೂಲಲ್ಲಿ ಓದಿದ್ದು. ಅದಾದಮೇಲೆ ನಾನು 8th, 9th, 10th ಮೈಸೂರು ರಂಗರಾವ್ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ ನನಗೆ ಬಟ್ ಅದು ನಾವು ನಾರ್ಮಲಾಗಿ ಆಟ ಆಡ್ತಾ ಇದ್ವಿ ಅಷ್ಟೇ. ಬಟ್ ನನಗೆ ಅದು ಬ್ಲೈಂಡ್ ಬಾಲು ಅಂತ ಸಹ ಅವತ್ತು ಗೊತ್ತಿರಲಿಲ್ಲ ನನಗೆ. ಆಗ ನಾನು 10th ಕ್ಲಾಸಲ್ಲಿದ್ದಾಗ ನಾನು ಸ್ಟೇಟ್ ಮ್ಯಾಚು ಆಡಿದ್ದೆ. ಆಗ ನಾನು ಸೆಂಚುರಿ ಸ್ಕೋರ್ ಮಾಡಿದ್ದೆ. ಅದಾದಮೇಲೆ ಐ ಡೋಂಟ್ ನೋ, ನನಗೆ ಬ್ಲೈಂಡ್ ಕ್ರಿಕೆಟ್ ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಡ್ತಾರೆ ಅಂತ ನನಗೆ ಆಗಲೂ ಸಹ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ಫಸ್ಟ್ PU ಸೆಕೆಂಡ್ PU ಬರ್ಗೂರು ಜ್ಞಾನಜ್ಯೋತಿ ಕಾಲೇಜಲ್ಲಿ ಓದಿದ್ದು ನಾನು. ಅಲ್ಲಿ ನಾನು ಫಸ್ಟ್ PU ಇದ್ದಾಗ ನಾನು ನ್ಯಾಷನಲ್ ಕ್ಯಾಂಪ್ಗೆ ಕರೆದ್ರು. ಆಗ ನನ್ನ ತಂದೆ ತಾಯಿ ಹೇಳಿದ್ರು, ಅಂತಂದರೆ ಇವಾಗ ಅಕ್ಕಪಕ್ಕ ಎಲ್ಲ ಇರ್ತಾರಲ್ಲ, ಅವಳಿಗೆ ಕಾಣಿಸಲ್ಲ, ಅವಳು ಏನು ಮಾಡ್ತಾಳೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ ಅದನ್ನು ನಮ್ಮನ್ನು ಎಷ್ಟು ಹೀಯಾಳಿಸ್ತಾರೋ, ಎಷ್ಟು ಆಡ್ಕೊಳ್ತಾರೋ ಅಷ್ಟು ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಇದು 100% ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಇದು ನನ್ನ ಜೀವನದಲ್ಲಿ. ನಿಮ್ಮನ್ನು ಎಷ್ಟು ಹೀಯಾಳಿಸ್ತಾರೋ, ಎಷ್ಟು ಆಡ್ಕೊಳ್ತಾರೋ ಆಗಿನ್ನೂ ನಮ್ಮ ಮನಸ್ಸಲ್ಲಿ ಇನ್ನೂ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಬರುತ್ತೆ ಹೊರತು, ಇಲ್ಲ ನನಗೆ ಆಗೋದಿಲ್ಲ, ನಾನು ಹಿಂದೆ ಹೋಗ್ತೀನಿ ಅನ್ನೋದು ಯಾವತ್ತೂ ಬರೋದಿಲ್ಲ. ಆಗ ನನ್ನ ಅಪ್ಪ ಅಮ್ಮ ತುಂಬ ಕಡುವು ಕುಟುಂಬದಲ್ಲಿದ್ದರು. ಅವಾಗ ನಮಗೆ ಒಂದು ಟೈಮ್ ಊಟ ಸಿಗೋದೇ ಕಷ್ಟ ಆಗಿತ್ತು. ಮತ್ತು ನನ್ನ ಅಪ್ಪ ಅಮ್ಮಂಗೆ ಫೀಸ್ ಕಟ್ಟಿ ಓದಿಸೋದೇ ಕಷ್ಟ ಆಗಿತ್ತು. ಇವಾಗ ನಿಮ್ಗೆ ಅಪ್ಪ ಅಮ್ಮ ಎಲ್ಲರೂ ಒಳ್ಳೆ ತಂದೆ ತಾಯಿಗಳು ಸಿಕ್ಕಿದ್ದಾರೆ, ಮತ್ತು ಒಳ್ಳೆ ಶಾಲೆಗೆ ಸೇರಿಸಿದ್ದಾರೆ, ನಿಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ನಿಮಗೆಲ್ಲರಿಗೂ ಏನೇ ಒಂದು ಸಪೋರ್ಟ್ ಬೇಕಂತಂದ್ರೂ ನಿಮಗೆಲ್ಲರಿಗೂ ಚಿದಾನಂದ್ ಸರ್ ಇದ್ದಾರೆ. ಆಲ್ವೇಸ್ ವಿತ್ ಆಲ್ ಸಪೋರ್ಟ್ ಮಾಡ್ತಾರೆ ನಿಮಗೆಲ್ರಿಗೂ. ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಅದು ಫಸ್ಟ್ ನಾನು ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿ ಬಂದ ತಕ್ಷಣ, ಅದು ನಮ್ಮೂರಲ್ಲಿ ಫಂಕ್ಷನ್ ಇಟ್ಕೊಂಡು ಫಸ್ಟು ನಾನು ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಫಂಕ್ಷನ್ ಅಟೆಂಡ್ ಆಗಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿ ನಮ್ಮ ಫ್ಯಾಮಿಲಿಯಿಂದ 2 ಮಕ್ಕಳು ಓದ್ತಾ ಇದ್ದಾರೆ, ನಮ್ಮ ಆಂಟಿ ಮಕ್ಕಳು. ಮಾನ್ಯ ಅಂತ ಇನ್ನೊಬ್ಬರು ಹೆಸರಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನ್ನ ಆಂಟಿ ಕೇಳಿದ್ರು ಯಾವ ಸ್ಕೂಲು ಚೆನ್ನಾಗಿದೆ ಅಂತ ಅಲ್ಲಿ ಬೆಂಗಳೂರಲ್ಲೆಲ್ಲ ಕೇಳ್ತಾ ಇದ್ರು. ನಾನು ಹೇಳಿದೆ ಪ್ರೆಸಿಡೆನ್ಸಿ ಸ್ಕೂಲ್ ಚೆನ್ನಾಗಿದೆ ಆಂಟಿ, ಅಲ್ಲಿ ಸೇರಿಸಿ ಅಂತ. ಅದಕ್ಕೆ ಅವರು ಇಲ್ಲೇ ಆಯಿತು ಅಂತಂದ್ಬಿಟ್ಟು ಇಲ್ಲೇ ಸೇರ್ತಿದ್ರು. ತುಂಬ ಖುಷಿ ಆಗುತ್ತೆ ನನಗೆ. ಎನಿ ಕ್ವಶನ್?
ದೇಶಕ್ಕಾಗಿ ಏನನ್ನಾದ್ರೂ ಮಾಡಬೇಕು ಅಂತ ನನ್ಗನ್ಸಿತ್ತು ಅಂತ ಹೇಳಿದ್ರು. ಗಮನಿಸಿದ್ರ? ಬರೀ ನಾನು, ನಮ್ಮ ಅಪ್ಪ ಅಮ್ಮ, ನನ್ನ ಕುಟುಂಬ, ನಾನು ಅನ್ನೋರ ಮಧ್ಯೆ ದೇಶಕ್ಕಾಗಿ ಏನನ್ನಾದ್ರೂ ಮಾಡಬೇಕು ಅಂತೇಳಿ ಆ ಹೆಣ್ಮಗು ಗಮನಿಸ್ತಲ್ಲ. ಹಾಗಾಗಿ ನೀವು ಕೂಡ ಅಷ್ಟೇ, ಏನಾದ್ರೂ ದೊಡ್ಡದನ್ನ ಅಚೀವ್ ಮಾಡಬೇಕು ಅಂತ ಜೀವನದಲ್ಲಿ ಅಂದ್ಕೊಂಡ್ರೆ ನನಗಾಗಿ ಅಲ್ಲ, ನನ್ನ ದೇಶಕ್ಕಾಗಿ ಇವತ್ತು ಅದು ಕಡಿಮೆ ಆಗ್ತಾ ಇದೆ, ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದು ಬರಬೇಕು. ನನ್ನ ದೇಶಕ್ಕಾಗಿ ನಾನು ಏನಾದ್ರೂ ಮಾಡಬೇಕು. ನಾನು ನನಗಾಗಿ ಬದುಕಬಾರ್ದು, ದೇಶಕ್ಕಾಗಿ ಬದುಕಬೇಕು, ಜನಕ್ಕಾಗಿ ಬದುಕಬೇಕು, ಸೊಸೈಟಿಗಾಗಿ ಬದುಕಬೇಕು. ಸೊ ಈ ರೀತಿ ವಿಚಾರ ಖಂಡಿತ ನಿಮ್ಮನ್ನ ದೊಡ್ಡ ದೊಡ್ಡ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಹಾಗೇನೆ ಇವತ್ತು ಆ ಹೆಣ್ಮಗು ಆ ಒಂದು ಛಲ, ಆ ಸ್ವಾಭಿಮಾನ, ಹೌದು ಪದೇ ಪದೇ ಹೇಳ್ತಾ ಇದೀವಿ, ಬಡತನ ಅನ್ನೋದು ಶಾಪ ಆಗ್ಬಾರ್ದು, ವರ ಆಗ್ಬೇಕು. ಅದು ಶಾಪ ಆಗ್ಬಾರ್ದು. ಹಾಗೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಪಾಪ ಅಲ್ಲ. ಆದ್ರೆ ಬಡವನಾಗಿ ಸಾಯೋದು ಪಾಪ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೇವರು ನಿಮ್ಗೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಆರ್ಗನ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಅಂಗಗಳು. ಆದ್ರೆ ಈ ರೀತಿ ಇರುತ್ತೆ. ನೀವು ಮುಂದಕ್ಕೆ ಹೋಗ್ತೀರಿ ಅಂತ ಗೊತ್ತಾದಾಗ ನಿಮ್ಮ ಕಾಲು ಎಳೆಯೋರು, ನಿಮ್ಮನ್ನ ಚೇಷ್ಟೆ ಮಾಡೋರು, ನಿಮ್ಮನ್ನ ಡಿಸ್ಕರೇಜ್ ಮಾಡೋರು ತುಂಬಾ ಜನ ಇರ್ತಾರೆ. ಸಮಾಜದಲ್ಲಿ ಎನ್ಕರೇಜ್ ಮಾಡೋರು 5% ಇದ್ರೆ 95% ಡಿಸ್ಕರೇಜ್ ಮಾಡ್ತಾರೆ. ಹಾಗಾಗಿ ಆ 5% ಮುಖ್ಯ ಅನ್ಕೊಂಡು ನೀವು ಮುಂದೆ ಹೋಗ್ಬೇಕಾಗತ್ತೆ. ಇವತ್ತು ಇನ್ನೊಂದು ನಿಮ್ಮೆಲ್ಲರ ಪರವಾಗಿ ಒಂದು ಅಡಿಷನಲ್ ಎನ್ಕರೇಜ್ಮೆಂಟ್ ಏನಂತ ಹೇಳಿದ್ರೆ, ದೀಪಿಕಾಗೆ ನಮ್ಮ ಸಂಸ್ಥೆ ಪರವಾಗಿ ಒಂದು 2 ಲಕ್ಷ ರೂಪಾಯಿ ಹಣವನ್ನ ಆಕೆ ಒಂದು ಬಹುಮಾನವಾಗಿ, ಯಾಕೆಂದ್ರೆ ದೇಶದ ಪ್ರಧಾನಿ ಅವರು ಒಂದು 20 ಲಕ್ಷ ಅಥವಾ ಏನು ಘೋಷಣೆ ಮಾಡ್ತಾರೆ ಗೊತ್ತಿಲ್ಲ, ಉದ್ಯೋಗದ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಕ್ರೀಡಾಪಟುಗಳಿಗೆ. ಹಾಗೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 5 ಲಕ್ಷ ಒಬ್ಬೊಬ್ಬರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಕರ್ನಾಟಕದವರಿಗೆ. ಇಲ್ಲಿ ನಮ್ಮಲ್ಲಿ ಇವತ್ತು 2 ಲಕ್ಷ ರೂಪಾಯಿ ಚೆಕ್ ಅನ್ನ ಆಕೆಗೆ ಹಸ್ತಾಂತರ ಮಾಡೋದ್ರ ಮುಖಾಂತರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ ಮಾಡಿ, ಆಕೆ ಇನ್ನೂ ದೊಡ್ಡ ದೊಡ್ಡ ಹಂತವನ್ನ ಮುಟ್ಟಲಿ. ಆಕೆಗಿನ್ನೂ ಚಿಕ್ಕ ವಯಸ್ಸು, ಇನ್ನೂ 16 ವರ್ಷಗಳ ಕಾಲ ಆಕೆ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ, ಇನ್ನೊಂದಷ್ಟು ಜನ ಯುವಕರಿಗೆ ಒಂದು ಮಾದರಿಯಾಗಿ ಸ್ಫೂರ್ತಿದಾಯಕವಾಗಿ ಆಡ್ಲಿ ಅಂತ ಹೇಳ್ಬಿಟ್ಟು ಶುಭವನ್ನ ಹಾರೈಸಿ ಈ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ.